ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತು 8th ಕ್ಲಾಸ್ ಫಸ್ಟ್ ಚಾಪ್ಟರ್ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಲಾಸ್ಟ್ ಯೂನಿಟ್ 1.10 ಯೂನಿಟಿಂದ ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂತ ತೆಗೆದಿದ್ದೀನಿ. ಅದರಲ್ಲಿ 1.10 ಫುಡ್ ಫ್ರಮ್ ಅನಿಮಲ್ಸ್, ಪ್ರಾಣಿಗಳಿಂದ ಆಹಾರ. ನೀವು 1.9ವರೆಗೂ ಸಸ್ಯಗಳನ್ನು ಅಂದರೆ ಆಹಾರವನ್ನು ಯಾವ ರೀತಿ ಬೆಳಿತೀವಿ, ಯಾವ ರೀತಿ ಕಟಾವು ಮಾಡ್ತೀವಿ, ಅದಕ್ಕೆ ಔಷಧಿ ಹೇಗೆ ಹಾಕ್ತೀವಿ, ಮತ್ತು ಯಾವ ರೀತಿ ಅದನ್ನು ಕೊಯ್ಲು ಮಾಡಿಡ್ತೀವಿ, ಯಾವ ರೀತಿ ಸ್ಟೋರೇಜ್ ಮಾಡ್ತೀವಿ, ಇದೆಲ್ಲ ತಿಳ್ಕೊಂಡ್ವಿ. ಆದರೆ ಪ್ರಾಣಿಗಳಿಂದಲೂ ನಮಗೆ ಆಹಾರ ಸಿಗುತ್ತೆ ಅಂತ ಇಲ್ಲಿ ಜಸ್ಟ್ ಇಂಟ್ರೊಡಕ್ಷನ್. ಫುಡ್ ಫ್ರಮ್ ಅನಿಮಲ್ಸ್ ಅಂತ ಅಂದರೆ ಪ್ರಾಣಿಗಳಿಂದ ಆಹಾರ ಅಂತ. ಇದು ಈ ಚಾಪ್ಟರ್ನ ಲಾಸ್ಟ್ ಯೂನಿಟ್. ಇದಾದ ತಕ್ಷಣ ಈ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಸೆಕೆಂಡ್ ಚಾಪ್ಟರ್ಗೆ ಹೋಗ್ತೀವಿ. ಓಕೆನಾ? ಅದಕ್ಕಿಂತ ಮುಂಚೆ ಈ ಫಸ್ಟ್ ಚಾಪ್ಟರ್ ಲಾಸ್ಟ್ ಯೂನಿಟ್ 1.10 ಯೂನಿಟನ್ನು ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ನೋಡೋಣ. ಓಕೆನಾ? ಬನ್ನಿ. ಫಸ್ಟ್ ಕ್ವಶನ್ ಬಂದು, ವಾಟ್ ಈಸ್ ಅನಿಮಲ್ ಹಸ್ಬೆಂಡ್ರಿ? ವಾಟ್ ಈಸ್ ಅನಿಮಲ್ ಹಸ್ಬೆಂಡ್ರಿ ಅಂದರೆ ಕನ್ನಡದಲ್ಲಿ ಪಶುಪಾಲನೆ ಎಂದರೇನು? ಪಶು ಅಂದರೆ ಪ್ರಾಣಿಗಳು. ಓಕೆನಾ? ಪಶುಪಾಲನೆ ಎಂದರೇನು ಅಂತ. ಅನಿಮಲ್ಸ್ ರೇರ್ಡ್ ಅಟ್ ಹೋಮ್ ಆರ್ ಇನ್ ಫಾರ್ಮ್ಸ್ ಹ್ಯಾವ್ ಟು ಬಿ ಪ್ರೊವೈಡೆಡ್ ವಿತ್ ಪ್ರಾಪರ್ ಫುಡ್, ಶೆಲ್ಟರ್ ಆ್ಯಂಡ್ ಕೇರ್. When this is done on a large scale, it is called animal husbandry. ಹಾಗಂದರೆ ಅರ್ಥ ಕನ್ನಡದಲ್ಲಿ ಮನೆಯಲ್ಲಿ ಅಥವಾ ಸಾಕಾಣೆ ಮಾಡುವ ಸಾಕುವಂತಹ ಮನೆಯಲ್ಲಿ ಸಾಕೋದು ಅಥವಾ ಒಂದು ಫಾರ್ಮಲ್ಲಿ ಒಂದು ಜಾಗದಲ್ಲಿ ಪ್ರಾಣಿಗಳನ್ನು ಸರಿಯಾದ ರೀತಿಯಾದಂಥ ಆಹಾರ, ವಸತಿ ಮತ್ತು ಆರೈಕೆಯನ್ನು ಒದಗಿಸಿ ದೊಡ್ಡ ಪ್ರಮಾಣದಲ್ಲಿ ಆ ಪ್ರಾಣಿಗಳನ್ನು ನಾವು ನೋಡ್ಕೊಳ್ಳುವಂತಹ ವಿಧಾನಕ್ಕೆ ಏನಂತ ಕರಿತೀವಿ? ಪಶುಪಾಲನೆ. ಅನಿಮಲ್ ರೇರ್ಡ್ ಅಟ್ ಹೋಮ್, ಮನೆಯಲ್ಲೇ ಸಾಕ್ಬೋದು ಪ್ರಾಣಿಗಳನ್ನು, ಅಥವಾ ದೊಡ್ಡ ಒಂದು ಜಾಗದಲ್ಲಿ ಒಂದು ಅದಕ್ಕೆ ಅಂತಾದಂಥ ಒಂದು ಜಾಗವನ್ನು ಮಾಡಿ ಸರಿಯಾದಂತಹ ಅದಕ್ಕೆ ಹ್ಯಾವ್ ಟು ಬಿ ಪ್ರೊವೈಡೆಡ್ ವಿತ್ ಪ್ರಾಪರ್ ಫುಡ್, ಆಹಾರವನ್ನು, ವಸತಿಯನ್ನು ಮತ್ತು ಅದಕ್ಕೆ ಆರೈಕೆಯನ್ನು, ಕೇರನ್ನು ಮಾಡೋದು ಅಂತಹದ್ದು. ವೆನ್ ದಿಸ್ ಈಸ್ ಡನ್ ಇನ್ ಎ ಲಾರ್ಜ್ ಸ್ಕೇಲ್, ದೊಡ್ಡ ಪ್ರಮಾಣದಲ್ಲಿ ಈ ಕೆಲಸವನ್ನು ಮಾಡೋದನ್ನೇ ನಾವು ಪಶುಪಾಲನೆ, ಅನಿಮಲ್ ಹಸ್ಬೆಂಡ್ರಿ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತಾ? ಸೆಕೆಂಡ್ ಕ್ವಶನ್ ಬನ್ನಿ. ಫ್ರಮ್ ವಿಚ್ ಅನಿಮಲ್ ವಿ ಗೆಟ್ ಕಾಡ್ ಲಿವರ್ ಆಯಿಲ್? ನಾವು ಯಾವ ಪ್ರಾಣಿಯಿಂದ ಕಾಡ್ ಲಿವರ್ ಆಯಿಲನ್ನು ಪಡಿತೀವಿ? ಇಲ್ಲಿ ಆ್ಯಕ್ಚುಲಿ ಫಸ್ಟ್ ಕ್ವಶನ್ಗೂ ಸೆಕೆಂಡ್ ಕ್ವಶನ್ಗೂ ಲಿಂಕ್ ಇಲ್ಲ, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಅಷ್ಟು ಪ್ಯಾರಾದಲ್ಲಿ ನಾನು ಈ ಕ್ವಶನನ್ನು ತೆಗೆದಿರೋದು. ಓಕೆನಾ? ಇದು ಡೈರೆಕ್ಟಾಗಿ ನೀವು ಕೇಳ್ಬೋದು, ಮೀನ್ಸ್ ನೀವು ಅನಿಮಲ್ ಹಸ್ಬೆಂಡ್ರಿ ಪಶುಪಾಲನೆ ಅಂದ್ಬಿಟ್ರಿ, ಈಗ ನೆಕ್ಸ್ಟ್ ಡೈರೆಕ್ಟಾಗಿ ಯಾವುದು ಕಾಡ್ ಲಿವರ್ ಆಯಿಲು ಅಂತ. ಅದು ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲನೇಷನಲ್ಲಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಹೇಳ್ತೀನಿ ನಾನು. ಓಕೆನಾ? ಇಲ್ಲಿ ಫ್ರಮ್ ವಿಚ್ ಅನಿಮಲ್ ವಿ ಗೆಟ್ ಕಾಡ್ ಲಿವರ್ ಆಯಿಲ್ ಅಂದರೆ ನಿಮಗೊಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಪ್ರಾಣಿಗಳಿಂದನೂ ನಾವು ಆಯಿಲನ್ನು ಪಡ್ಕೊಳ್ತೀವಿ ಅಂತ. ಓಕೆನಾ? ಕಾಡ್ ಲಿವರ್ ಆಯಿಲ್ ಈಸ್ ಡಯಟರಿ ಸಪ್ಲಿಮೆಂಟ್ ಡಿಲಿವರ್ಡ್ ಫ್ರಮ್ ಲಿವರ್ ಆಫ್ ಕಾಡ್ ಫಿಶ್. ಅಂದರೆ ಇದೊಂದು ಏನು ನಾವು ಕಾಡ್ ಲಿವರ್ ಆಯಿಲ್ ಅನ್ನೋದೇನು, ಲಿವರ್ ಅಂದರೆ ಯಕೃತ್. ಓಕೆನಾ? ಇದೊಂದು ಆಹಾರ ಪೂರೈಕೆ ಮಾಡುವಂತಹ ಒಂದು ವಸ್ತು, ಡಯಟರಿ ಸಪ್ಲಿಮೆಂಟ್. ಓಕೆನಾ? ಯಾವುದರಿಂದ ಪಡ್ಕೊಳ್ತೀವಿ ನಾವು? ಲಿವರ್ ಆಫ್ ಕಾಡ್ ಫಿಶ್. ಕಾಡ್ ಫಿಶ್ ಅನ್ನುವಂತಹ ಫಿಶ್ ಹೆಸರೇ ಕಾಡ್ ಫಿಶ್ ಅಂತ. ಆ ಮೀನಿನಿಂದ ಈ ಕಾಡ್ ಲಿವರ್ ಆಯಿಲನ್ನು ತಗೋತೀವಿ. ಆ ಫಿಶ್ ಹೆಸರು ಕಾಡ್ ಅಂತ ಇರೋದ್ರಿಂದ ಅದನ್ನು ಕಾಡ್ ಲಿವರ್ ಆಯಿಲ್ ಅಂತ ಕರೀತಾರೆ. ಅದು ಫಿಶ್ಶಿಂದ ನಾವು ಕಾಡ್ ಫಿಶ್ ಅನ್ನುವಂತಹ ಲಿವರಿಂದ ಈ ಲಿವರ್ ಆಯಿಲನ್ನು, ಯಕೃತ್ ಎಣ್ಣೆಯನ್ನು ನಾವು ಪಡ್ಕೊಳ್ತೀವಿ. ಏನಕ್ಕೆ? ಆಸ್ ವಿತ್ ಮೋಸ್ಟ್ ಫಿಶ್ ಆಯಿಲ್ಸ್ ಇಟ್ ಈಸ್ ರಿಚ್ ಇನ್ ವಿಟಮಿನ್ ಸಿ. ಈ ಆಯಿಲನ್ನು ಏನಕ್ಕೆ ತಗೊಳ್ತಾರೆ ಮೀನಿಂದ ಅಂದರೆ, ಈ ಆಯಿಲಲ್ಲಿ ತುಂಬ ಯಥೇಚ್ಛವಾಗಿ ಸಮೃದ್ಧವಾಗಿರುವಂಥ ವಿಟಮಿನ್ ಸಿ ದೊರಕುತ್ತಂತೆ. ಅದಕ್ಕೋಸ್ಕರ ಆಲ್ಮೋಸ್ಟ್ ಫಿಶ್ ಆಯಿಲ್ಸ್ ವಿತ್ ಮೋಸ್ಟ್ ಫಿಶ್ ಆಯಿಲ್ಸ್ ಅಂದರೆ ಎಲ್ಲ ಮೀನುಗಳಿಂದನೂ ಸಹ ಈ ಫಿಶ್ ಆಯಿಲನ್ನು ತೆಗಿತಾರೆ. ಅದರಲ್ಲೂ ಈ ಕಾಡ್ ಫಿಶ್ ಆಯಿಲಲ್ಲಿ ಜಾಸ್ತಿ ಈ ಫಿಶ್ ಆಯಿಲನ್ನು ಪಡ್ಕೊಳ್ತಾರೆ. ಓಕೆನಾ? ಏನಕ್ಕೆ ಅಂದರೆ ವಿಟಮಿನ್ ಸಿ ಎನ್ನುವಂತಹ ಅಂಶ ಯಥೇಚ್ಛವಾಗಿ ಈ ಫಿಶಲ್ಲಿರುವಂಥ ಆಯಿಲಲ್ಲಿ ಸಿಗುತ್ತೆ. ಅದು ಯಕೃತ್ತಿನಿಂದ. ಎಲ್ಲಿಂದ ತಗೊಳ್ಳೋದು? ಲಿವರ್ ಆಫ್ ಕಾಡ್. ಆ ಫಿಶ್ನ ಯಕೃತ್ತಿನಿಂದ ಈ ಆಯಿಲನ್ನು ತೆಗಿತಾರೆ, ಲಿವರಿಂದ. ಸೊ ಲಿವರ್ ಆಯಿಲ್, ಫಿಶ್ ಲಿವರ್ ಆಯಿಲ್. ಓಕೆನಾ? ಇದು ಎರಡೇ ಕ್ವಶನ್ ಆ್ಯಂಡ್ ಆನ್ಸರ್ಸ್ ತೆಗೆಯೋದಕ್ಕೆ ಸಾಧ್ಯವಾಗಿದ್ದು.
ಎರಡು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ಡೌಟ್ ಇದ್ದರೆ ಈ ಫುಲ್ಲು ಹೋಲ್ ಚಾಪ್ಟರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಬಂದರೆ 1.1 1.10ವರೆಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ನಾನು ಪ್ರತಿ ಯೂನಿಟ್ನು 1.1 1.10ವರೆಗೆ 10 ಯೂನಿಟನ್ನು ಮಾಡಿ ವಿಡಿಯೋವನ್ನು ಮಾಡಿ ಫುಲ್ ಕನ್ನಡ ಎಕ್ಸ್ಪ್ಲನೇಷನ್ ಮಾಡಿ ಹಾಕಿದ್ದೀನಿ. ಅಷ್ಟು ವಿಡಿಯೋಗಳನ್ನು ನೀವು ಓದಿ ಅರ್ಥ ಆಗಲಿಲ್ಲ, ಅದರಲ್ಲಿ ಯಾವ್ದಾದ್ರು ಒಂದು ಯೂನಿಟ್ ಅರ್ಥ ಆಗಲಿಲ್ಲ, ಯಾವ್ದಾದ್ರು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆನಾ? ಮತ್ತು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಈ ಆದಷ್ಟು ವಿಡಿಯೋವನ್ನು ನೀವು ಕನ್ನಡ ಮೀಡಿಯಮ್ ಓದ್ತಿರುವಂಥ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ನಾನು ಯಾವ ವಿಡಿಯೋ ಹಾಕ್ತೀನಿ ಅದರದ್ದು ನೋಟಿಫಿಕೇಷನ್ ಬರುತ್ತೆ. ಮತ್ತು ಯಾರ್ಯಾರು ಸಿ ಇ ಟಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೂ ಸಹ ಅನುಕೂಲ ಆಗುತ್ತೆ. ಓಕೆನಾ? ಇದಿಷ್ಟು ಫಸ್ಟ್ ಚಾಪ್ಟ್ರಿಂದ ನಾನು ತೆಗೆದಿರುವಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನಿಮಗೆಲ್ಲರಿಗೂ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇದೇ ಫಸ್ಟ್ ಚಾಪ್ಟರ್ದು ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸನ್ನು ಮಾಡ್ತೀನಿ, ಅದನ್ನು ಸಹ ನೀವು ನೋಡ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಅದನ್ನು ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಸಿಗೋಣ. ಓಕೆನಾ?